ಕಷ್ಟಕ್ಕೆ ನಾವು ಹೇಳಬೇಕು, ದೇವಿಗೆ ಹೇಳಬಾರ್ದು. ನಮಗೆ ಸುಖ ಕೊಡು, ನನಗೆ ಆಸ್ತಿ ಕೊಡು, ಅಂತಸ್ತು ಕೊಡು, ನನಗೆ ವಿದ್ಯೆ ಕೊಡು, ಇದ್ಯಾವುದು ಹೇಳೋದಲ್ಲ. ಅದೆಲ್ಲವನ್ನೂ ಅವಳಿಗೆ ಗೊತ್ತಿದೆ, ಆಕೆ ಮಾಡ್ತಾಳೆ. ಅದ್ರ ಬದಲು ಆ ಕಷ್ಟಕ್ಕೆ ಹೇಳಬೇಕಂತೆ, ಕಷ್ಟವೇ ನೀನು ಅಲ್ಲಿಯೇ ಇರು, ದೇವಿನೇ ನನ್ನಲ್ಲಿದ್ದಾಳೆ, ನಾನೇ ದೇವಿ, ಶಿವೋಹಂ ಶಿವಸ್ವರೂಪೋಹಂ ಅಂತ ಹೇಳ್ತೀವಿ ನಾವು. ಆ ದೇವಿಯೇ ನನ್ನಲ್ಲಿರುವಾಗ ಕಷ್ಟಗಳಿಗೆ ಹೇಳ್ಬೇಕಂತೆ, ದೇವಿನೇ ಅಲ್ಲಿ ನನ್ನಲ್ಲಿರುವಾಗ ಕಷ್ಟಗಳೇ ನಿಲ್ಲು, ನೀನು ನನ್ನ ಹತ್ತಿರ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಆಕೆಗೆ ಕೈ ಮುಗಿದ್ರೆ ಆಕೆ ಪ್ರಸನ್ನನಾಗ್ತಾಳೆ. ಹೊರತು ನಮ್ಮ ಬೇಡಿಕೆಯನ್ನೇ ಅನುಗಾಲ ಹಿಡ್ತಾ ಇದ್ರೆ ಅವಳೇ ಕೊಟ್ಟಿರ್ತಕ್ಕಂಥದ್ದು, ನಮ್ಮನ್ನ ಪರಿಪಕ್ವವಾಗಿ ಮಾಡ್ತಕ್ಕಂಥವಳು. ಮತ್ತೆ ಮತ್ತೆ ಅದನ್ನೇ ಕೇಳಿದ್ರೆ ಅವಳಿಗೂ ಸಹ ಬೇಸರ ಆಗುತ್ತೆ. ಅದರ ಬದಲು ನನ್ನಲ್ಲಿಯೇ ದೇವರಿದ್ದಾನೆ, ಶಿವೋಹಂ, ಆದ್ರಿಂದ ಕಷ್ಟವೇ ಅಲ್ಲಿಯೇ ಇರು ನೀನು ಅಲ್ಲಿಯೇ, ನನ್ನಲ್ಲೇ ದೇವರಿದ್ದಾನೆ, ನಾನೇ ದೇವರು ಅಂತ ಹೇಳಿದಾಗ ಆ ಕಷ್ಟವೇ ಅಂಜಿ ಓಡ್ ಹೋಗ್ಬೇಕಂತೆ. ಆ ರೀತಿ ನಾವು ದೇವರಲ್ಲಿ ಪ್ರಾರ್ಥಿಸ್ಬೇಕು ಅಂತ.